ಹಲೋ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಚಿಗುರು ವ್ಲಾಗ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ಗಾರ್ಲಿಕ್ ಬಟರ್ ಚಿಕನ್, ವೆರಿ ಸಿಂಪಲ್ ಆ್ಯಂಡ್ ಟೇಸ್ಟಿ ಚಿಕನ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಈ ರೆಸಿಪಿ ಟೇಸ್ಟ್ ವೈಸ್ ಔಟ್ ಆಫ್ ಔಟ್, ಸೂಪರ್ ಟೇಸ್ಟ್ ಬರುತ್ತೆ. ಮತ್ತು ಇಂಗ್ರೀಡಿಯೆಂಟ್ಸು ತುಂಬ ಕಡಿಮೆ, ಒಂದು 3-4 ಇಂಗ್ರೀಡಿಯೆಂಟ್ಸಿಂದ ಈ ರೆಸಿಪಿ ಆಗುತ್ತೆ. ಗಾರ್ಲಿಕ್ ಬಟರ್ ಚಿಕನ್. ಸೊ ಇದಕ್ಕೆ ನಾವು ತಗೋತಾ ಇರೋದು ಅರ್ಧ kg ಚಿಕನ್ನು. ಅದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಕಲಿಸ್ಕೊತ, ಮ್ಯಾರಿನೇಷನ್ಗೆ ಉಪ್ಪು ಹಾಕೋತಾ ಇದ್ದೀವಿ. ಉಪ್ಪು ಆದಮೇಲೆ ಪೆಪ್ಪರ್ ಪೌಡರ್, ಮೆಣಸಿನ ಪುಡಿ ಹಾಕೊತಾ ಇದ್ದೀವಿ, ಒಂದು ಅರ್ಧ ಸ್ಪೂನಷ್ಟು. ಅರ್ಧ kg ಚಿಕನ್ಗೆ ಅರ್ಧ ಸ್ಪೂನ್ ಪೆಪ್ಪರ್ ಪೌಡರು, ಅರ್ಧ ಸ್ಪೂನಷ್ಟು ಸಾಲ್ಟು ಹಾಕೊಂಡು ಮ್ಯಾರಿನೇಟ್ಗೆ ಸ್ವಲ್ಪ ಚೆನ್ನಾಗಿ ಕಲಸಿ ಇಡ್ತಾ ಇದ್ದೀವಿ. ಸೊ ಇದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಯೂಸ್ ಮಾಡ್ತಾ ಇದ್ದೀವಿ, ಜೋಳದ ಹಿಟ್ಟು. ಫುಲ್ಲು ಚಿಕನ್ಗೆ ಕೋಟ್ ಆಗಬೇಕು. ಸೊ 1 ಟೇಬಲ್ ಸ್ಪೂನ್ ಇಲ್ಲಿ ಅರ್ಧ kg ಚಿಕನ್ಗೆ ಚೆನ್ನಾಗಿ ಕೋಟ್ ಆಗುತ್ತೆ. ನಿಮ್ಗೆ ಇನ್ನೂ ಸ್ವಲ್ಪ ಕ್ರಿಸ್ಪಿ ಚೆನ್ನಾಗಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ಚಿಕನ್ಗೆ ಫುಲ್ಲು ಕೋಟ್ ಆಗೋಷ್ಟು ಕಾರ್ನ್ಫ್ಲೋರ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಈ ಚಿಕನ್ಗೆ ನಾವಿಲ್ಲಿ ಗಾರ್ಲಿಕ್ ಯೂಸ್ ಮಾಡ್ತಾ ಇದ್ದೀವಿ. ಇದ್ರ ರೆಸಿಪಿನೇ ಗಾರ್ಲಿಕ್ ಬಟರ್ ಚಿಕನ್. ಸೊ ಬೆಳ್ಳುಳ್ಳಿ ಒಂಚೂರು ಜಾಸ್ತಿ ಕ್ವಾಂಟಿಟಿಲಿ ತೊಗೊತೀವಿ. 7 ಪೀಸಸ್ ಬೆಳ್ಳುಳ್ಳಿನ ಯೂಸ್ ಮಾಡ್ತಾ ಇದ್ದೀವಿ ಅರ್ಧ kg ಚಿಕನ್ಗೆ. ತುಂಬ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟು ಒಂದು ಕಡಾಯಿ ಅಥವಾ ಬೌಲ್ ನೀವೇನು ಬೇಕೋ ಅದನ್ನು ಇಟ್ಕೊಂಡು ಒಲೆ ಮೇಲೆ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಬಿಟ್ಟು ಚಿಕನ್ನ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀವಿ. ಹಾಗೆ ಏನು ಮಸಾಲೆ ಇಲ್ದಲೆ ಒಂದು 50% ಬಾಯ್ಲ್ ಆಗೋಷ್ಟು ಡ್ರೈ ರೋಸ್ಟ್ ಮಾಡ್ಕೊತಿದ್ದೀನಿ. ಸೊ ಇದು ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ಕ್ಲೀನಾಗಿ ಫ್ರೈ ಆಗೋಗುತ್ತೆ. ಆಲ್ಮೋಸ್ಟ್ 50%ಗಿಂತ ಜಾಸ್ತಿನೇ ಬಾಯ್ಲ್ ಆಗಿಬಿಡುತ್ತೆ ಒಂದು 5 ಮಿನಿಟ್ಸ್ ಒಳಗಡೆ. ಸೊ 3-4 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆದಮೇಲೆ ನೋಡಿದ್ರೆ ಗೊತ್ತಾಗುತ್ತೆ, ಇನ್ನು ಸ್ವಲ್ಪ ಬ್ರೌನಿಶ್ ಚೇಂಜ್ ಆಗುತ್ತೆ ಕಲರು. ಸೊ 4 ಮಿನಿಟ್ಸಲ್ಲಿ ಬಾಯ್ಲ್ ಆಗುತ್ತೆ. ಇದನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀವಿ. ಚಿಕನ್ ಸಪ್ರೇಟ್ ತೊಗೊಂಡು ಮತ್ತೆ ಅದೇ ಕಡಾಯಿ ಹಚ್ಚಿ, ನಾನಿಲ್ಲಿ ಅಮೂಲ್ ಬಟರ್ ಯೂಸ್ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ 2 ಪ್ಯಾಕೆಟ್ ಹಾಕೋತಾ ಇದ್ದೀನಿ. 2 ಪ್ಯಾಕೆಟ್ ಅಮೂಲ್ ಬಟರ್ನ ಕಡಾಯಿಗೆ ಹಾಕೊತಾ ಇದ್ದೀನಿ. ಬಟರ್ ಕರ್ಗದ ಮೇಲೆ ಏನು 7 or 8 ಪೀಸ್ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸಣ್ಣಗೆ, ಆ ಬೆಳ್ಳುಳ್ಳಿ ಪೀಸಸ್ನ ಹಾಕಿ ರೋಸ್ಟ್ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀವಿ. ಆಲ್ರೆಡಿ ಚಿಕನ್ಗೆ ಹಾಕ್ಕೊಂಡಿದ್ದೀವಿ, ಅದನ್ನ ನೋಡಿ ಹಾಕ್ಕೊಳ್ಳಿ. ಮತ್ತು ಒಂದು ಅರ್ಧ ಲೆಮನ್ನ ಸ್ಕ್ವೀಸ್ ಮಾಡ್ಕೊತಾ ಇದ್ದೀವಿ. ಅರ್ಧ ನಿಂಬೆಹಣ್ಣು ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ನಾವಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಆರ್ಗ್ಯಾನ್ಸೋ ಯೂಸ್ ಮಾಡ್ತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಚಿಕನ್ಗೆ. ಇಲ್ಲಿ ನಾವು ಸ್ಪೈಸಸ್ ಯೂಸ್ ಮಾಡಿಲ್ಲ, ಚಿಲ್ಲಿನೂ ಯೂಸ್ ಮಾಡಿಲ್ಲ. ಸೊ ಅದರಿಂದ ಆರ್ಗ್ಯಾನ್ಸೋ ಯೂಸ್ ಮಾಡಿದ್ರೆ ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ, ಎನ್ಹ್ಯಾನ್ಸ್ ಆಗುತ್ತೆ. ಸೊ ನಾವು ಆವಾಗಲೇ ರೋಸ್ಟ್ ಮಾಡಿ ಎತ್ತಿಕ್ಕೊಂಡಿದ್ದ ಚಿಕನ್ನ ಇವಾಗ ಗಾರ್ಲಿಕ್ಕು ಮತ್ತು ಬಟರ್ಗೆ ಮಿಕ್ಸ್ ಮಾಡಿ ಇನ್ನೂ ಒಂದು 2 ಮಿನಿಟ್ಸ್ ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ಸೊ ರೆಡಿ ಟು ಸರ್ವ್. ನೋಡಿದ್ರಲ್ಲ, ತುಂಬಾ ಸಿಂಪಲ್. ಗಾರ್ಲಿಕ್ ಪೆಪ್ಪರ್ ಬಟರ್ ಚಿಕನ್, ಓನ್ಲಿ 4 ಇಂಗ್ರೀಡಿಯೆಂಟ್. ಸೊ ತುಂಬ ಲೀಸ್ಟ್ ಐಟಮಲ್ಲಿ ವೆರಿ ಟೇಸ್ಟಿ ಚಿಕನ್ ರೆಸಿಪಿ. ನಮಗಂತೂ ಮನೆಯಲ್ಲಿ ಎಲ್ಲರೂ ತುಂಬ ಇಷ್ಟಪಟ್ಟರು. ಓಕೆ, ನೋಡಿದ್ರಲ್ಲ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.